ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತದ ರಕ್ಷಣಾ ಶಕ್ತಿಯ ವಿಷಯಗಳನ್ನು, ನಮ್ಮ ಸೇನೆಯ ಸಾಧನೆಗಳನ್ನು ಮತ್ತು ಮೇಕ್ ಇನ್ ಇಂಡಿಯಾ ಅಭಿಯಾನದ ಶಕ್ತಿಯನ್ನು ನಿಮ್ಮ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಕೇಳಿ. ಭಾರತದ ಪ್ರತಿ ಮಿಸೈಲ್ ಉಡಾವಣೆ, ಪ್ರತಿ ಯುದ್ಧ ವಿಮಾನದ ಆಗಮನ, ಪ್ರತಿ ನೌಕಾ ಶಕ್ತಿಯ ಹೆಜ್ಜೆ ಎಲ್ಲವೂ ನಿಮಗೆ ತಲುಪಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಕನ್ನಡಿಗರು ಮತ್ತು ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು. ಆ ಹೆಮ್ಮೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ, ಭಾರತದ ರಕ್ಷಣಾ ಕ್ಷೇತ್ರದಿಂದ ಒಂದು ಅತ್ಯಂತ ರೋಮಾಂಚಕ ಸುದ್ದಿ ಬಂದಿದೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂದರೆ HAL ಈ ವರ್ಷವೇ ಕ್ಯಾಟ್ಸಾ ವ್ಯಾರಿಯರ್ ಯುದ್ಧ ವಿಮಾನದ ಮೊದಲ ಪ್ರೊಟೋಟೈಪ್ ಅನ್ನು ರೋಲ್ಔಟ್ ಮಾಡಲಿದೆ. ಅದು ಯಾವ ಪ್ರೊಟೋಟೈಪ್ ಅಂದರೆ ಫ್ಲೈಟ್ ಡೆವಲಪ್ಮೆಂಟ್ ಟ್ರಯಲ್ಸ್ಗಾಗಿ ತಯಾರಾದ ನಿಜವಾದ ಹಾರಾಟ ಪ್ರೊಟೋಟೈಪ್. ಮತ್ತು ಮೊದಲ ಫ್ಲೈಟ್ ಮುಂದಿನ ವರ್ಷ ನಡೆಯಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ಅರ್ಥ ಮಾಡಿಕೊಳ್ಳಬೇಕು. ಈ ಮೊದಲು HAL ಒಂದು ಗ್ರೌಂಡ್ ಟೆಸ್ಟ್ ಬೆಡ್ ಅಂದರೆ GTB ಅನ್ನು ರೋಲ್ಔಟ್ ಮಾಡಿತ್ತು. ಅದು ನೇರವಾಗಿ ಹಾರಾಡುವ ವಿಮಾನ ಅಲ್ಲ, ಅದರ ಉದ್ದೇಶ ಬೇರೆಯೇ ಇತ್ತು. ನಿಜವಾದ ಫ್ಲೈಟ್ ಪ್ರೊಟೋಟೈಪ್ ತಯಾರಾಗುವ ಮೊದಲೇ ಎಲ್ಲ ಸಿಸ್ಟಮ್ಗಳನ್ನು ನೆಲದ ಮೇಲೆ ಪರೀಕ್ಷಿಸಿ ಸರಿಪಡಿಸಿಕೊಳ್ಳುವುದು ಆಗಿತ್ತು. ಅದರ ಕೆಲಸ ಹೇಗೆ ನಡೆಯುತ್ತದೆ ಅಂತ ಒಂದು ಸಲ ನೋಡೋಣ. GTB ಅನ್ನು ಉಪಯೋಗಿಸಿ ಇಂಜಿನಿಯರ್ಸ್ಗಳು ಹೈಡ್ರಾಲಿಕ್ ಲೈನ್ಸ್, ಫ್ಯೂಯಲ್ ಲೈನ್ಸ್, ಎಲೆಕ್ಟ್ರಿಕಲ್ ವೈರಿಂಗ್ ಮತ್ತು ಡಿಜಿಟಲ್ ಡೇಟಾ ಬಸ್ಸಸ್ ಎಲ್ಲವನ್ನು ಒಂದು ಸ್ಥಿರ ಚೌಕಟ್ಟಿನಲ್ಲಿ ಅಳವಡಿಸಿ ಪರೀಕ್ಷಿಸುತ್ತಾರೆ. ಅಂದರೆ ಪೈಲಟ್ ಕಾಕ್ಪಿಟ್ನಿಂದ ಇನ್ಪುಟ್ ಕೊಟ್ಟಾಗ ವಿಮಾನದ ಆಕ್ಟಿವೇಟರ್ಸ್ಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ವಿಮಾನ ಹಾರಿಸದೆಯೇ ಪರೀಕ್ಷಿಸಬಹುದು. ಫ್ಲೈಟ್ ಕಂಟ್ರೋಲ್ ಲಾಸ್ ಅನ್ನು ಗ್ರೌಂಡ್ನಲ್ಲಿ ವ್ಯಾಲಿಡೇಟ್ ಮಾಡಲು ಇದು ತುಂಬ ಮುಖ್ಯ. ಅಷ್ಟೇ ಅಲ್ಲ, ಫ್ಯೂಯಲ್ ಟ್ಯಾಂಕ್ಸ್ನಲ್ಲಿ ಸ್ಲೋಶ್ ಮತ್ತು ಪ್ರೆಷರ್ ಟೆಸ್ಟಿಂಗ್ ನಡೆಸಿ ಫ್ಯೂಯಲ್ ಸಿಸ್ಟಮ್ ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲಾಗುತ್ತದೆ. ಜೊತೆಗೆ ರೆಡಾರ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಕಮ್ಯುನಿಕೇಷನ್ ಸಿಸ್ಟಮ್ಸ್ ಇವೆಲ್ಲ ಒಟ್ಟಿಗೆ ಕೆಲಸ ಮಾಡುವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫಿಯರೆನ್ಸ್ ಆಗುತ್ತದೆಯೇ ಎಂದು ಕೂಡ ಇಲ್ಲಿ ಪರೀಕ್ಷಿಸಲಾಗುತ್ತದೆ. ಸ್ನೇಹಿತರೆ, ಈ ಎಲ್ಲ ಗ್ರೌಂಡ್ ವ್ಯಾಲಿಡೇಷನ್ ಮುಗಿದ ನಂತರ, ಏರ್ ವರ್ತಿನೆಸ್ ಸರ್ಟಿಫಿಕೇಷನ್ ಸಿಕ್ಕಿದ ನಂತರ ಮುಂದಿನ ವರ್ಷ ಕ್ಯಾಟ್ಸಾ ವ್ಯಾರಿಯರ್ ಮೊದಲ ಬಾರಿ ಆಕಾಶಕ್ಕೆ ನೆಗೆಯಲಿದೆ. ಅಲ್ಲಿಂದ ಶುರುವಾಗಲಿದೆ ಭಾರತದ ಮಹತ್ವಾಕಾಂಕ್ಷೆಯ ಫ್ಲೈಟ್ ಟೆಸ್ಟ್ ಪ್ರೋಗ್ರಾಮ್. ಇದು ನಿಜಕ್ಕೂ ಭಾರತದ ಏರೋಸ್ಪೇಸ್ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲುಗಲ್ಲು. ಸ್ನೇಹಿತರೆ, ಭಾರತದ ಈ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.